ನಿಮ್ಮ ರಮೇಶ್ ರಮಣ್ಣಾಡಿ ಮಾಡುವ ನಮಸ್ಕಾರಗಳು. ಏನು ಗೊತ್ತಾಗೋದು, ಒಂದು ಇವೆಂಟ್ಗೆ ಹೋಗಿದ್ವಿ. ಆ ಕಡೆಯಿಂದ ಬರ್ತಾ ಅಣ್ಣ ತಮ್ಮದಿರಿಬ್ಬರು ಸಿಕ್ಕಿದ್ರು, 3 ಜನ ಆದರು. ಸ್ಪೆಂಡರ್ ಗುರು ಗಾಡಿ, ಸ್ಪೆಂಡರ್ ಅಂತ ನಾವು ಕಾಮನಾಗಿ ನೋಡ್ಬೋದು. ಸೊ ಸ್ಪೆಂಡರ್ ಈಸ್ ದ ಪೂರೆಸ್ಟ್, ಅಂದರೆ ಬಡತನ ಮಿಡಲ್ ವರ್ಗದಿಂದ ಎಲ್ಲ ವರ್ಗದ ಜನ ಯೂಸ್ ಮಾಡೋ ತುಂಬ ಈ ಮಾರ್ಕೆಟಲ್ಲಿ ಹವಾನೇ ಮಾಡಿದೆ ಅಂತಲೇ ಹೇಳ್ಬೋದು. ಬೆಸ್ಟ್ ಫ್ಯೂಚರ್ ನೋಡೋದಾದಂತಂದರೆ ನಮ್ಮ ಅಣ್ಣ ತಮ್ಮ ಫ್ರೆಂಡು ದೋಸ್ತಿಗೆಲ್ಲ ಇದು ಒಂಥರ ಕೈಗೆಟ್ಕೋ ದರದಲ್ಲಿ ಸಿಕ್ಕಂಥದ್ದು, ಮೈಲೇಜ್ ಕೊಡೋಂಥ ಒಂದು ಬಡವರ ಬಾದಾಮಿ ರೈಡರ್ ಅಂತಲೇ ಹೇಳ್ಬೋದು. ಈಗ ಹಂಗೆ ಹೇಳ್ತಾ ಒಂದು ಗ್ಯಾಪ್ನ ಆಯ್ತು ಕಣ್ರಿ. ಒಂದು ಮಾತು, ನಾನು ಅದೃಷ್ಟದಲ್ಲಿ ನತದೃಷ್ಟನಿರಬಹುದು, ಆದರೆ ನಗುವಿನಲ್ಲಿ ನಾನೇ ಸಾಮ್ರಾಟ. ಜೀವನದ ಈ ಏಕಾಂಗಿ ಪಯಣದಲ್ಲಿ ಅಲೆಮಾರಿಯಾಗಿ ತಿರುಗು, ಒಬ್ಬನೇ ನಿಧಾನವಾಗಿ ಒಂದೇ ಕಡೆ, ಅಂದರೆ ಸಾಧನೆಯ ಕಡೆ ನೀನು ಗುರಿ ಮಾಡಿ ಹೋಗು. ನಂತರ ಜೊತೆಗಿರೋರನ್ನ ನೀನು ಗುರಿಯತ್ತ ಕಡೆ ಕೊಂಡೊಯ್ಯು. ಇದೇನಿಲ್ಲ, ತಲೆಗಳನ್ನ ಸಿಂಪ್ಲಿ ಹಾಗೆ ಮನಸ್ಸಂದಂಗೆ ಬಂದ ಖುಷಿಯಾದಾಗೆ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ನಮ್ಗೆ ದೇವ್ರು ಏನಂತೀರಾ. ಸೊ ಒಳ್ಳೆ ಅಟ್ಮಾಸ್ಫಿಯರ್ ಇದೆ, ಒಳ್ಳೆಯ ಡಮ್ಸ್ ಇದೆ. ಇಲ್ಲೊಂದು ಮುಂದೆ ಹೋದರೆ ಟರ್ನ್ ಇದೆ. ಸೊ ಇಲ್ಲಿಂದ ನಮ್ಮ ಮೈಸೂರು ಏರ್ಪೋರ್ಟು ಲೊಕೇಶನ್ನಾಗಿ ಕಾಣುತ್ತೆ. ಸೊ ಇಲ್ಲಿಂದ ಕಾಣೋಂಥದ್ದು ಇಡೀ ಊರನ್ನೇ ಕೊಂಡ್ಕೊಟ್ಟೋರು ಗುರು ಏರ್ಪೋರ್ಟ್ಗೆ ಹೈಟೆಕ್ ಆಗಿ ಮಾಡೋದಕ್ಕೆ. ದ ಪೇನ್ ವಿಲ್ ಫೀಲ್ ಟುಡೇ ವಿಲ್ ಬಿ ದ ಸ್ಟ್ರೆಂತ್ ಯು ಫೀಲ್ ಟುಮಾರೋ. ಸೊ ನಾವು ಇವತ್ತೊಂದು ದಿನ ಗೊತ್ತೋಗ್ಬಿಡಿ ಎಲ್ಲರೂ, ನಾನು ಸಾರಾಂಶಕರಲ್ಲ, ಕೇರ್ ಆಫ್ ಕರುನಾಡು, ಇದು ಕನ್ನಡಿಗ ರಮೇಶ್ ಆಡಿ. ಈ ಸಣ್ಣ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಇರುತ್ತೆ. ಸೊ ಫಸ್ಟ್ದಾಗಿ ಮಾಡೋದ್ರಿಂದ ಸ್ವಲ್ಪ ಸಣ್ಣ ಮಾತುಕತೆ ಇರುತ್ತೆ, ಹೆಚ್ಚು ಕಮ್ಮಿ ಇರುತ್ತೆ. ದಯವಿಟ್ಟು ಫರ್ಗಿವ್ ಮೀ. ಹಾಗೆಯೇ ಇನ್ನೊಂದು ಗ್ಯಾಪ್ನ ಬಂತು. 2024 ಜನಗಳು ಹೇಗೆ ಅಂತಂದರೆ, ಮೊಬೈಲ್ ಕೆಳಗಡೆ ಬಿದ್ದರೆ ನಗುವ, ಮನುಷ್ಯ ಕೆಳಗೆ ಬಿದ್ದರೆ ನಗುವ, ಮೊಬೈಲ್ ಬಿದ್ದರೆ ಪ್ರಾಣ ಕೊಳ್ಳುವ. ಈಗ ಸರ್ ಇದು ಈಗ ಬಿಡಿ ನಿಮ್ಮ ಥರ ಯಾರು ಬೀಟ್ ಮಾಡೋಕ್ಕಾಗಲ್ಲ. ಕಂಗ್ರಾಚುಲೇಷನ್ ಹಂಗೆ ಒಂದು ಸಾಂಗ್ ಗ್ಯಾಪ್ನ ಆಯ್ತು. ಹಳ್ಳಿ ದಾರಿಯಲ್ಲಿ ಬೀದಿಯಲ್ಲಿ ಇವನಿಂಗ್ ಗೊತ್ತಿನಲ್ಲಿ ನಡೆದು ಮೈಸೂರಿಂದ ಬಂದನು ರಮೇಶ್ ರಮಣನು. ಮೈಸೂರಿಂದ ಬಂದನು ರಮೇಶ್ ರಮಣನು. ಆರುತ್ತವೆ ಬೌಟ್ಸ್ಗಳು, ಈ ರೋಡು ನಮ್ಮೂರಿಗೆ ಸಕ್ಕದಾಗಿದೆ. ಮೈಸೂರು ಟು ಕೋಸ್ಟನಹಳ್ಳಿ ನಮ್ಮದೇ ರೋಡಿದು. ನನ್ನ ಈ ಫಸ್ಟ್ ವ್ಲಾಗು ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ನೀವು. ಪ್ಲೀಸ್ ಬೆಲ್ ಐಕಾನ್ ಕ್ಲಿಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕರುನಾಡು ಜನತೆಗೆ. ದ ಮಾರಲ್ ಆಫ್ ದ ಸ್ಟೋರಿ ಈಸ್, ಇನ್ನೊಂದು ಸಲ ರಿಪೀಟ್ ಹಾಕ್ಕೊಂಡು ನೋಡಿ.